ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಸಿಯಾಗಿ ಯಾವ ರೀತಿ ಸ್ಪ್ಲೇ ಟ್ರೀಯನ್ನು ಇನ್ಸರ್ಟ್ ಮಾಡ್ಬೋದು ಅಂತ ತಿಳ್ಕೊಂತ ಹೋಗೋಣ. ಸೊ ಈಸಿ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ, ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನೋಡಿ, ಫಸ್ಟ್ ಏನು ಮಾಡ್ತಾರೆ, ಅವರು ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಕೊಡ್ತಾರೆ ಅಥವಾ ಒಂದು ಅರೆಯನ್ನು ಕೊಡ್ತಾರೆ. ನಾವೇನು ಮಾಡಬೇಕು, ಅದನ್ನ ಸ್ಪ್ಲೇ ಟ್ರೀ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಇದು ಕೂಡ ಬೈನರಿ ಟ್ರೀ ಥರನೇ. ಸೊ ಬೈನರಿ ಟ್ರೀಯಲ್ಲಿ ಏನು ಮಾಡ್ತೀವಿ, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಹೊಸ ನೋಡನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಅದೇನಾದ್ರೂ ಈ ನೋಡ್ 11 ಇದೆ ಅಂತ ಅನ್ಕೊಳ್ಳಿ. ಸೊ 11ಗಿನ್ನ ದೊಡ್ಡ ಇರುವಂತ ನೋಡ್ಗಳನ್ನ ಏನ್ ಮಾಡ್ತೀವಿ, ಬಲಗಡೆ. 11ಗಿನ್ನ ಚಿಕ್ಕ ಇರುವಂತ ಎಲಿಮೆಂಟ್ಗಳನ್ನ ಏನ್ ಮಾಡ್ತೀವಿ, ಎಡಗಡೆ. ಸೊ ಒಂದು ನೋಡ್ ಇದೆ ಅಂತಂದ್ರೆ ಹೊಸ ನೋಡ್ನ ಇನ್ಸರ್ಟ್ ಮಾಡಬೇಕಾದ್ರೆ ಆ ನೋಡಿಗಿನ್ನ ವ್ಯಾಲ್ಯೂ, ಹೊಸ ನೋಡಿನ ವ್ಯಾಲ್ಯೂ ಜಾಸ್ತಿ ಇದ್ರೆ ಬಲಗಡೆ, ಕಡಿಮೆ ಇದ್ರೆ ಎಡಗಡೆ. ಸೊ ಈ ರೀತಿ ಇನ್ಸರ್ಟ್ ಮಾಡ್ತೀವಲ್ಲ, ಸೇಮ್ ನಾವು ಸ್ಪ್ಲೇ ಟ್ರೀಯಲ್ಲೂ ಕೂಡ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಆದ್ರೆ ಏನು ಅಂತಂದ್ರೆ ಒಂದು ಸ್ಪ್ಲೇಯಿಂಗ್ ಆಪರೇಷನ್ ಅಂತ ನಾವು ಪ್ರೊಸೀಡ್ ಮಾಡ್ತಾ ಹೋಗ್ತೀವಿ. ಸೊ ಅದೇನು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇ ಎಲಿಮೆಂಟ್ ಅನ್ನ ತಗೊಂತೀನಿ. ಇದು ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ಪ್ರಕಾರನೇ ಬರ್ಕೊಂತ ಹೋಗಿ ಅವಾಗ ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನೋಡಿ, ಮೊದಲನೇ ಸ್ಟೆಪ್ ಅಲ್ಲಿ ಕೇವಲ 18 ಇದೆ. ಸೊ ವಿ ವಿಲ್ ಸ್ಟಾಪ್ ದ ಪ್ರೊಸೆಸ್ ಹಿಯರ್. ಸೊ ಒಂದೇ ಒಂದಿದೆ. ಸ್ಪ್ಲೇಯಿಂಗ್ ಆಪರೇಷನ್ ಅನ್ನು ಕೂಡ ನೀವು ಒಂದ್ರ ಮೇಲೆ ಹಾಕೋದಕ್ಕೆ ಆಗಲ್ಲ. ಸೊ ಎರಡನೇದಕ್ಕೆ ಹೋಗೋಣ, ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ 18 ಆಲ್ರೆಡಿ ಇತ್ತು. 18 ಫಸ್ಟ್ ಸ್ಟೆಪ್ ಇಂದ ಆಲ್ರೆಡಿ ಇದೆ. ನೆಕ್ಸ್ಟ್ 13 ಅನ್ನ ನಾನು ಇವಾಗ ಇನ್ಸರ್ಟ್ ಮಾಡಬೇಕು. ಸೊ ನಾನು ಏನು ಹೇಳಿದ್ದೆ, ಹೊಸ ನೋಡನ್ನ ನಾನು ಯಾವುದನ್ನ ಇನ್ಸರ್ಟ್ ಮಾಡ್ತೀನಿ, ಫಸ್ಟ್ ಈ ನೋಡ್ ಜೊತೆ ಕಂಪೇರ್ ಮಾಡ್ತೀನಿ. ಇದಕ್ಕಿಂತ ಜಾಸ್ತಿ ಇದ್ರೆ ಬಲಗಡೆ, ಕಡಿಮೆ ಇದ್ರೆ ಎಡಗಡೆ. ಸೊ 13 ಏನು 18ಗಿನ್ನ ಚಿಕ್ಕದು. ಸೊ ಲೆಫ್ಟ್ ಸೈಡ್. ಸೊ ಇವಾಗ ಇಷ್ಟ ಆಯ್ತಾ. ಸೊ ಇವಾಗ ಏನ್ ಮಾಡಬೇಕು, ಸ್ಪ್ಲೇ ಟ್ರೀಯಲ್ಲಿ ನಾವು ಸ್ಪ್ಲೇಯಿಂಗ್ ಆಪರೇಷನ್ ಅಂತ ಮಾಡಬೇಕಾಗುತ್ತೆ. ಏನು, ಸ್ಪ್ಲೇಯಿಂಗ್ ಆಪರೇಷನ್. ಸೊ ಈ ಸ್ಪ್ಲೇಯಿಂಗ್ ಆಪರೇಷನ್ ಅಂದ್ರೆ ಏನು, ಸಿಂಪಲ್. ನೋಡಿ, ಯಾವ ನೋಡನ್ನ ನೀವು ಹೊಸದಾಗಿ ಇನ್ಸರ್ಟ್ ಮಾಡಿರ್ತೀರಾ, ಈಗ 13 ಅನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಯಾವ ನೋಡನ್ನ ನೀವು ಹೊಸದಾಗಿ ಇನ್ಸರ್ಟ್ ಮಾಡಿರ್ತೀರಾ ಅದನ್ನ ನೀವು ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಬೇಕು. ಸಿಂಪಲ್. ಏನು, ಹೊಸದಾಗಿ ಇನ್ಸರ್ಟ್ ಮಾಡಿರುವಂತ ನೋಡನ್ನ ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದಕ್ಕೆ ಜಿಗ್ ರೊಟೇಷನ್, ಝ್ಯಾಗ್ ರೊಟೇಷನ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾರೆ. ಸೊ ನಾನು ಅದನ್ನ ಯೂಸ್ ಮಾಡೋದಕ್ಕೋಲ್ಲ. ಸಿಂಪಲ್, ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾ ಹೋಗಿ ಏನ್ ಮಾಡಬೇಕು, ಹೊಸದಾಗಿ ಇನ್ಸರ್ಟ್ ಆಗಿರುವಂತ ನೋಡನ್ನ ನಾನು ರೂಟ್ ನೋಡಾಗಿ ಕನ್ವರ್ಟ್ ಮಾಡಬೇಕು. ಸೊ ನೋಡಿ, ಇವಾಗ ನಾನು ಯಾವುದನ್ನು ಕನ್ವರ್ಟ್ ಮಾಡಬೇಕು, 13 ಹೊಸದಾಗಿ ಇನ್ಸರ್ಟ್ ಆಗಿರೋದು. ಸೊ ಇದನ್ನ ನಾನು ರೂಟ್ ನೋಡ್ ಮಾಡಬೇಕು. ಸೊ ಇವಾಗ ಫಸ್ಟಿಗೆ ರೂಟ್ ನೋಡ್ ಮಾಡ್ತೀನಿ 13. ಯಾಕಂದ್ರೆ ಇಲ್ಲಿ ಎರಡೇ ಸ್ಟೆಪ್ ಇದೆ. ನೋಡಿ, ಲೆವೆಲ್ 0, ಲೆವೆಲ್ 1 ಎರಡೇ ಸ್ಟೆಪ್ ಇರೋದ್ರಿಂದ ಒಂದು ಸ್ಟೆಪ್ ಮೇಲೆ ಕಳಿಸಿದ್ದೀನಿ ಇದನ್ನ 13 ಅನ್ನು. ಸೊ ಏನಾಯ್ತು, ಮೇಲ್ಗಡೆ ಹೋಯ್ತು. ಈಗ ಉಳಿದಿರುವಂತ ಎಲಿಮೆಂಟ್ ಯಾವುದು, ಕೇವಲ 18 ಮಾತ್ರ ಉಳಿದಿದೆ. ಸೊ 18 13ಗಿಂತ ದೊಡ್ಡದ ಚಿಕ್ಕದ, ದೊಡ್ಡದು. ಸೊ ಏನ್ ಮಾಡಬೇಕು, ಬಲಗಡೆ ಬರೀಬೇಕು 18. ಸೊ ಇವಾಗ ಎರಡನೇ ಸ್ಟೆಪ್ ಮುಗೀತು. ಏನ್ ಮಾಡಿದ್ವಿ, ಫಸ್ಟ್ ಇನ್ಸರ್ಟ್ ಮಾಡಿದ್ವಿ 13 ಅನ್ನ, ಸ್ಪ್ಲೇಯಿಂಗ್ ಆಪರೇಷನ್ ಅನ್ನ ಅಪ್ಲೈ ಮಾಡಿಬಿಟ್ಟು 13 ಅನ್ನ ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಿದ್ವಿ. ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಸ್ಟೆಪ್ ನಂಬರ್ 3. ಸೊ ಈಗ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡಬೇಕು, ಲಾಸ್ಟಿಗೆ ಯಾವುದು ಒಂದು ಟ್ರೀ ಅನ್ನ ನೀವು ಬರ್ದಿರ್ತೀರಾ, ಲಾಸ್ಟ್ ಸ್ಟೆಪ್ ಅಲ್ಲಿ, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಬರ್ದಿರ್ತೀರಾ ಅದನ್ನ ಜಸ್ಟ್ ಇದು ಕಾಪಿ ಮಾಡ್ಕೊಳ್ಳಿ. 13 ಬಲಗಡೆ 18. ಸೊ ಇವಾಗ ಮೂರನೇ ಸ್ಟೆಪ್ ಅಲ್ಲಿ ಯಾರನ್ನ ಇನ್ಸರ್ಟ್ ಮಾಡಬೇಕು, 20 ಅನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ 20 ನ ರೂಟ್ ನೋಡ್ ಜೊತೆ ಕಂಪೇರ್ ಮಾಡಿ. 20 ಇಸ್ ಗ್ರೇಟರ್ ದೆನ್ 13. ಸೊ ಏನ್ ಮಾಡಬೇಕು, ಬಲಗಡೆ ಹೋಗ್ಬೇಕು. 20 ಇಸ್ ಗ್ರೇಟರ್ ದೆನ್ 18. ಸೊ 18ಕ್ಕಿಂತ ಕೂಡ ದೊಡ್ಡದು. ಏನ್ ಮಾಡಬೇಕು, ಬಲಗಡೆ ಬರೀಬೇಕು. ಸೊ 20ನ ಇಲ್ಲಿ ಬಂದಿದೆ. ಸೊ ಇವಾಗ ಏನಾಯ್ತು, ಇನ್ಸರ್ಷನ್ ಆಯ್ತು. ಸ್ಪ್ಲೇಯಿಂಗ್ ಆಪರೇಷನ್ ಅನ್ನ ಅಪ್ಲೈ ಮಾಡಬೇಕು. ಸ್ಪ್ಲೇಯಿಂಗ್ ಆಪರೇಷನ್ ಅಂದ್ರೆ ಏನು, ಹೊಸದಾಗಿ ಇನ್ಸರ್ಟ್ ಮಾಡಿರುವಂತ ನೋಡ್ನ ರೂಟ್ ನೋಡ್ ಆಗಿ ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ, 13 ಅನ್ನ ಹಾಗೆ ಉಳಿಸ್ಕೊಂತೀನಿ. ಯಾಕೆ ನೋಡಿ, ಸ್ಟೆಪ್ ಬೈ ಸ್ಟೆಪ್. 20 ಒಂದು ಸ್ಟೆಪ್ ಮೇಲ್ಗಡೆ ಬಂದ್ರೆ ಎಲ್ಲಿಗೆ ಹೋಗುತ್ತೆ, 18 ಪ್ಲೇಸಿಗೆ ಹೋಗುತ್ತೆ. ಸೊ ಇವಾಗ ಯಾವ್ದು ಪ್ಲೇಸಿಗೆ ಬಂದಿದ್ದು, 18 ಪ್ಲೇಸಿಗೆ ಅಲ್ವಾ. ಸೊ 18 ಅನ್ನ 20 ಜೊತೆ ಕಂಪೇರ್ ಮಾಡಿ. 18 20ಗಿಂತ ದೊಡ್ಡದಾದ್ರೆ ಬಲಗಡೆ, ಚಿಕ್ಕದಾದ್ರೆ ಎಡಗಡೆ. ಸೊ 18 20ಗಿಂತ ಚಿಕ್ಕದಲ್ವಾ. ಸೊ ಏನ್ ಮಾಡಬೇಕು, ಎಡಗಡೆ ಬರಬೇಕು. ಸೊ ಇವಾಗ ಹೊಸದಾಗಿ ಇನ್ಸರ್ಟ್ ಮಾಡಿದಂತ ಎಲಿಮೆಂಟ್ ಇನ್ನು ಇಲ್ಲಿದೆ, ರೂಟ್ ನೋಡಿಗೆ ಹೋಗಿಲ್ಲ. ಸೊ ಇನ್ನೊಂದು ಸ್ಟೆಪ್ ಏನು, 21 ಸ್ಟೆಪ್ ಮೇಲೆ ಹೋದ್ರೆ ಏನಾಗುತ್ತೆ, 13 ಅನ್ನ ರಿಪ್ಲೇಸ್ ಮಾಡುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ 20 ಅನ್ನ ನಾನು ರೂಟ್ ನೋಡ್ ಮಾಡಾದ್ಮೇಲೆ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾನು ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾನು ಕಂಪೇರ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ ಮೇಲ್ಗಡೆಯಿಂದ ಕೆಳಗಡೆ, ಎಡಗಡೆಯಿಂದ ಬಲಗಡೆ.
ಈಗ ಫಸ್ಟ್ 13 ಇದೆ, 13 ಆದ್ಮೇಲೆ 18 ಅನ್ನ ಕಂಪೇರ್ ಮಾಡಬೇಕು ಆ ರೀತಿ. ನೆಕ್ಸ್ಟ್ ಇಲ್ಲೇನಾದ್ರೂ ಇನ್ನೊಂದು ಇತ್ತು ಅಂತ ಅನ್ಕೊಳ್ಳಿ, ಫಸ್ಟ್ ಇದನ್ನ ಕಂಪೇರ್ ಮಾಡಬೇಕು, ನೆಕ್ಸ್ಟ್ ಇದನ್ನ, ಮೇಲ್ಗಡೆಯಿಂದ ಕೆಳಗಡೆ, ಎಡಗಡೆಯಿಂದ ಬಲಗಡೆ. ಸೊ ಇನ್ನು ದೊಡ್ಡ ಪ್ರಾಬ್ಲಮ್ ಅಲ್ವಾ, ಸೊ ಪ್ರಾಬ್ಲಮ್ ಪ್ರೊಸೀಡ್ ಆದಂಗೆ ಈಸಿ ಆಗ್ತಾ ಹೋಗುತ್ತೆ ಅರ್ಥ ಮಾಡ್ಕೊಂಡು. ಸೊ ಮೇಲ್ಗಡೆಯಿಂದ ಕೆಳಗಡೆ ಬಂದ್ರೆ ಫಸ್ಟ್ ಎಲಿಮೆಂಟ್ ಯಾವ್ದು ಸಿಗೋದು 13. ಸೊ 13 ನ 20 ಜೊತೆ ಕಂಪೇರ್ ಮಾಡಿದ್ರೆ 13 is less than 20. ಸೊ 13 ಇಲ್ಲಿ ಬರೀಬೇಕು. ನೆಕ್ಸ್ಟ್ 18 ಮಾತ್ರ ಉಳ್ಕೊಂಡಿದೆ. 18 is less than 20 but it is greater than 13. ಸೊ ಬಲಗಡೆ. ಈಗ ಏನ್ ಮಾಡಬೇಕು, ಸ್ಟೆಪ್ ನಂಬರ್ 4. ಸೊ ಲಾಸ್ಟ್ ಟ್ರೀ ಅನ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. 20, 13 ಮತ್ತೆ 18. ಸೊ ಇವಾಗ 10 ಅನ್ನ ಇನ್ಸರ್ಟ್ ಮಾಡಬೇಕು. 10 is less than 20, 10 is less than 13. ಸೊ 10 ಏನಾಗುತ್ತೆ, ಇಲ್ಲಿ ಬರುತ್ತೆ. ಸೊ ಈಗ ಮತ್ತೆ ಅಪ್ಲೈ ಮಾಡ್ತಾ ಬನ್ನಿ ಸ್ಪ್ಲೇಯಿಂಗ್ ಆಪರೇಷನ್ ಅನ್ನ. 10 ಅನ್ನ ನಾನು ರೂಟ್ ನೋಡಕ್ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಬೇಕು, ಅದನ್ನ ಅದರ ಪ್ರೀವಿಯಸ್ ಸ್ಟೆಪ್ಪಿಗೆ ತಗೊಂಡ್ಬೇಕು. ಸೊ 20 ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 13 ಜಾಗಕ್ಕೆ 10 ಬರುತ್ತೆ. ಸೊ ಇವಾಗ ಏನಾಯ್ತು, 13 ಮತ್ತೆ 18 ನೋಡಿ, 10 ಇರುವಂತ ಲೆವೆಲ್ ಅಲ್ಲೇ 18 ಇದೆ, ಯಾಕಂದ್ರೆ 13 ಗೆ ಎರಡು ಚೈಲ್ಡ್ಗಳು, ಒಂದು 10 ಒಂದು 18. 10 ಅನ್ನ ನಾನು ಮೇಲೆ ಕಳಿಸ್ದೆ. ಇನ್ನು ಉಳಿದಿರುವಂತ ಎಲಿಮೆಂಟ್ಗಳು ಯಾವು, 13 ಮತ್ತೆ 18. ಸೊ ಇವೆರಡನ್ನ ನಾನು ಇವಾಗ ಕಂಪೇರ್ ಮಾಡಬೇಕು 10 ಜೊತೆ. ಸೊ ಕಂಪೇರ್ ಮಾಡಬೇಕಾದ್ರೆ ನೋಡ್ತಾ ಹೋಗಿ, 10 ಜೊತೆನೆ ಕಂಪೇರ್ ಮಾಡಬೇಕು, 20 ಜೊತೆ ಅಲ್ಲ, 10 ಜೊತೆ, ಯಾಕಂದ್ರೆ 10 ಅನ್ನ ರಿಪ್ಲೇಸ್ ಮಾಡಿದ್ದು. ಸೊ ಇವಾಗ 13 ಅನ್ನ 10 ಜೊತೆ ಕಂಪೇರ್ ಮಾಡಿದ್ರೆ 13 is greater than 10. ಸೊ ಫಸ್ಟ್ ಏನು 13 ತಂಡೆ ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಸೊ 13 ಆದ್ಮೇಲೆ 13 ಗೆ 18 ಚೈಲ್ಡ್, ಸೊ ಕೆಳಗಡೆ ಬರುತ್ತದೆ ಅದಕ್ಕೋಸ್ಕರ. ನೆಕ್ಸ್ಟ್ 18. ಸೊ 10 ಗಿನ್ನ 18 ದೊಡ್ಡದು, 13 ಗಿನ್ನ ಕೂಡ 18 ದೊಡ್ಡದು. ಸೊ 18 ಇಲ್ಲಿ ಬರುತ್ತೆ. ಸೊ ನಾನು ಹೊಸದಾಗಿ ಇನ್ಸರ್ಟ್ ಆಗಿದ್ದಂತ 10 ಇಲ್ಲೇ ಇದೆ. ಸೊ ಅದನ್ನ ನಾನು ರೂಟ್ ನೋಟ್ ಮಾಡಬೇಕು. ಸೊ ರೂಟ್ ನೋಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಸೊ 10 ಅನ್ನ ಇಲ್ಲಿ ಬರೀತೀನಿ. ಸೊ ಇವಾಗ 10 ಅನ್ನ ರೂಟ್ ನೋಟ್ ಮಾಡಾಯ್ತು. ಸೊ ರೂಟ್ ನೋಟ್ ಮಾಡಾಯ್ತು ಅಂತಂದ್ರೆ ಪ್ರತಿಯೊಂದು ಎಲಿಮೆಂಟ್ ಅನ್ನು ಉಳಿದಿರುವಂತದ್ದನ್ನ ನಾನು ಕಂಪೇರ್ ಮಾಡಬೇಕು. ಯಾವ ರೀತಿ, ಮೇಲ್ಗಡೆಯಿಂದ ಕೆಳಗಡೆ. ಸೊ ಫಸ್ಟ್ ಬರುವಂತ ಎಲಿಮೆಂಟ್ ಯಾವುದು, 20. ಸೊ 20 is greater than 10. ಸೊ ಬಲಗಡೆ ಬರೀಬೇಕು. ನೆಕ್ಸ್ಟ್ 13. ಸೊ 13 is greater than 10 but less than 20. ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್ 18. ಸೊ 18 is greater than 10, it is less than 20 but it is greater than 13. ಸೊ 18 ಇಲ್ಲಿ ಬರೀ, ಸಿಂಪಲ್. ಸೊ ಇವಾಗ ಏನಾಯ್ತು, ನನ್ನ ಹೊಸದಾಗಿ ಇನ್ಸರ್ಟ್ ಮಾಡಿದ್ದಂತ 10 ನೋಡೋಣ ನಾನು ಸ್ಪ್ಲೇಯಿಂಗ್ ಆಪರೇಷನ್ ಅನ್ನು ಅಪ್ಲೈ ಮಾಡಿ ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಈಗ ಸ್ಟೆಪ್ ನಂಬರ್ 5. ಸೊ ಸ್ಟೆಪ್ ನಂಬರ್ 5 ಸ್ಟಾರ್ಟ್ ಮಾಡೋದು ಯಾವ ರೀತಿ, ಲಾಸ್ಟ್ ಸ್ಟೆಪ್ ಅಲ್ಲಿ ಇರುವಂತಹ ಟ್ರೀ ಅನ್ನು ನಾನು ಇಲ್ಲಿ ಬರ್ಕೋಬೇಕಾಗುತ್ತೆ. 10, 20, 13 ಮತ್ತೆ 18. ಸೊ ಇವಾಗ ಹೊಸದಾಗಿ ಇನ್ಸರ್ಟ್ ಮಾಡಬೇಕಂತ ನೋಡಿ ಯಾವುದು, 16. 16 is greater than 10, it is less than 20 ಅಂದ್ರೆ ಲೆಫ್ಟ್ ಸೈಡ್ ಗೆ ಬಂತು. ಬಟ್ ಅಂಡ್ ಇಟ್ ಈಸ್ ಗ್ರೇಟರ್ ದೆನ್ 13. 13 ಗಿನ್ನ 16 ದೊಡ್ಡದು, ಸೊ ಬಲಗಡೆ ಹೋಯ್ತು. 18 ಗಿನ್ನ 16 ಚಿಕ್ಕದು, ಸೊ ಏನಾಯ್ತು, ಎಡಗಡೆ ಬಂತು. ದೊಡ್ಡದಾದ್ರೆ ಬಲಗಡೆ, ಚಿಕ್ಕದಾದ್ರೆ ಎಡಗಡೆ. ಈಗ 16 ಅನ್ನ ನಾನು ರೂಟ್ ನೋಟ್ ಮಾಡಬೇಕು. ಯಾವ ರೀತಿ, ಒಂದೊಂದೇ ಸ್ಟೆಪ್ ಮೇಲ್ಗಡೆ ತಗೊಂತ ಹೋಗಿ. ಸೊ ಇವಾಗ 10 ಹಾಗೆ ಉಳ್ಕೊಳ್ಳುತ್ತೆ, 20 ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಇವಾಗ ನಾನೇನ್ ಮಾಡ್ತೀನಿ, ಒಂದು ಸ್ಟೆಪ್ ಹಿಂದ್ಗಡೆ ತಗೊಂಡೋಗ್ತಾ ಇದ್ದೀನಿ ಅಂದ್ರೆ 18 ಜೊತೆ ರಿಪ್ಲೇಸ್ ಅಲ್ವಾ. ಸೊ ಅದ್ರ ಮೇಲ್ಗಡೆ ಏನೇನು ಎಲಿಮೆಂಟ್ಸ್ ಇರ್ತವೆ ಅಥವಾ ನೋಟ್ಸ್ ಇರ್ತವೆ ಅವು ಸೇಮ್ ಉಳ್ಕೊಂತವೆ. ಸೊ ಇವಾಗ 13 ಹಾಗೆ ಉಳಿಯುತ್ತೆ. ನಾನೇನ್ ಮಾಡ್ತಾ ಇರೋದು 18 ಜೊತೆ ರಿಪ್ಲೇಸ್ ಮಾಡ್ತಾ ಇರೋದು. ಸೊ 16 ಅನ್ನ ಬರೀತೀನಿ 18 ಜಾಗಕ್ಕೆ. ಸೊ ಇವಾಗ 18 ಜಾಗಕ್ಕೆ ರಿಪ್ಲೇಸ್ ಮಾಡಿದ್ದು. ಸೊ 18 ಅನ್ನ 16 ಜೊತೆ ಕಂಪೇರ್ ಮಾಡಿ. ಸೊ 16 ಗಿನ್ನ 18 ದೊಡ್ಡದು, ಸೊ ಬಲಗಡೆ ಬರೀಬೇಕು. ನೆಕ್ಸ್ಟ್ 16 ಇಲ್ಲಿದೆ, ನಾನು ಹೊಸದಾಗಿ ಇನ್ಸರ್ಟ್ ಮಾಡ್ದೆ ಅಂತ ನೋಡು. ಸೊ ಒಂದು ಸ್ಟೆಪ್ ಪ್ರೀವಿಯಸ್ ಅಂತ ಅಂದ್ರೆ 13 ಜಾಗಕ್ಕೆ ಬರುತ್ತೆ. ಸೊ 10 ಮತ್ತೆ 20 ಹಾಗೆ ಉಳ್ಕೊಂತವೆ. 13 ಜಾಗಕ್ಕೆ 16 ಬರುತ್ತೆ. ಸೊ 16 ಇಲ್ಲಿ ಬಂತು ಅಂತಂದ್ರೆ ಇನ್ನು ಉಳಿದಂತ ಎಲಿಮೆಂಟ್ಗಳು ಯಾವು, 13 ಉಳ್ಕೊಂತು, 18 ಉಳ್ಕೊಂತು. ಇನ್ನು ಅಪ್ಡೇಟ್ ಮಾಡಿಲ್ಲ ನೋಡಿ, 13 ಮತ್ತೆ 18 ಉಳ್ಕೊಂತು. ಸೊ ಇವಾಗ ಏನ್ ಮಾಡಬೇಕು, 16 ಜೊತೆ ಕಂಪೇರ್ ಮಾಡಿ. 13 16 ಗಿನ್ನ ಚಿಕ್ಕದು, ಸೊ ಲೆಫ್ಟ್ ಸೈಡ್. 18 16 ಗಿನ್ನ ದೊಡ್ಡದು, ಸೊ ರೈಟ್ ಸೈಡ್. ಯಾಕೆ ಫಸ್ಟ್ 13 ತಗೊಂಡೆ, ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು ಅದಕ್ಕೋಸ್ಕರ. ಸೊ ಫಸ್ಟ್ ಈ ಲೆವೆಲ್ ಬರುತ್ತೆ, ಆಮೇಲೆ ಈ ಲೆವೆಲ್ ಬರುತ್ತೆ, ಆ ರೀತಿ. ಸೊ 16 ಇಲ್ಲಿದೆ. ಇನ್ನು ರೂಟ್ ನೋಟ್ ಮಾಡಬೇಕು ಅಂತಂದ್ರೆ ಒಂದು ಸ್ಟೆಪ್ ಪ್ರೀವಿಯಸ್ ಅಂದ್ರೆ 20 ಜೊತೆ ರಿಪ್ಲೇಸ್ ಮಾಡ್ತೀನಿ. ಸೊ 10 ಹಾಗೆ ಉಳ್ಕೊಳ್ಳುತ್ತೆ. ಸೊ 20 ಜೊತೆ 16 ಅನ್ನ ರಿಪ್ಲೇಸ್ ಮಾಡಿದೆ. ಸೊ 16 ಅನ್ನ ರಿಪ್ಲೇಸ್ ಮಾಡಿದೆ ಅಂತಂದ್ರೆ 20,
13, 18 ಇಷ್ಟು ಉಳ್ಕೊಂಡು. ಸೊ ಇವಾಗ ಕಂಪೇರ್ ಮಾಡಿ ಬರೀಬೇಕು. ಸೊ ಮೇಲ್ಗಡೆಯಿಂದ ಕೆಳಗಡೆ ಬಂದ್ರೆ ಫಸ್ಟ್ 20 ಸಿಗುತ್ತೆ. ಸೊ 20ನ 16 ಜೊತೆ ಕಂಪೇರ್ ಮಾಡಿ. 20 is greater than 16, ಸೊ ಬಲಗಡೆ. ನೆಕ್ಸ್ಟ್ 13 ಮತ್ತೆ 18 ಉಳ್ಕೊಂಡು, ಎರಡು ಕೂಡ 16 ಚೈಲ್ಡ್ ಆಗಿದೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ. ಅಂದ್ರೆ ಏನಾಯ್ತು, ಇವೆರಡೂ ಕೂಡ ಒಂದೇ ಲೆವೆಲ್ ಅಲ್ಲಿ ಇದೆ. ಸೊ ಒಂದೇ ಲೆವೆಲ್ ಅಲ್ಲಿ ಇದ್ದಾಗ ಏನ್ ಮಾಡಬೇಕು, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್, ಅಪ್ ಸೈಡ್ ಟು ಡೌನ್ ಸೈಡ್, ಲೆಫ್ಟ್ ಸೈಡ್ ಟು ರೈಟ್ ಸೈಡ್. ಅದಕ್ಕೆ ನಾನು ಹೇಳಿದ್ದು. ಸೊ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದನ್ನ ಕಂಪೇರ್ ಮಾಡಿ, ನೆಕ್ಸ್ಟ್ ರೈಟ್ ಸೈಡ್. ಸೊ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು 13. ಸೊ 13 ಈಸ್ ಗ್ರೇಟರ್, ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು, 16 ಜೊತೆ. ಯಾಕಂದ್ರೆ 16 ಅಲ್ವಾ ರಿಪ್ಲೇಸ್ ಮಾಡಿದ್ದು. 13 is less than 16. Next 18. So 18 is greater than 16 but it is less than 20. So 18 ನ ಲೆಫ್ಟ್ ಸೈಡ್ ಬರುತ್ತೆ. ಸೊ ಇವಾಗ ನಾನು ಅಪ್ಡೇಟ್ ಮಾಡಿದಂತ 16 ಇಲ್ಲಿದೆ, ಅದನ್ನ ಇನ್ನೂ ರೂಟ್ ನೋಟ್ ಮಾಡಿಲ್ಲ ನಾನು. ಸೊ ಇವಾಗ ಏನ್ ಮಾಡ್ತೀನಿ, 16 ಅನ್ನ ಮೇಲ್ಗಡೆ ಬರೀತೀನಿ. ಇವಾಗ ನಾನು ರೂಟ್ ನೋಟ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಪ್ರತಿಯೊಂದು ಎಲಿಮೆಂಟ್ ಅನ್ನು ಕಂಪೇರ್ ಮಾಡಬೇಕು. ಯಾವ ರೀತಿ, ಮೇಲ್ಗಡೆಯಿಂದ ಕೆಳಗಡೆ, ಎಡಗಡೆಯಿಂದ ಬಲಗಡೆ. ಸೊ ಅಪ್ ಟು ಡೌನ್, ಲೆಫ್ಟ್ ಟು ರೈಟ್. ಸೊ ಫಸ್ಟ್ ಬರುವಂತ ಎಲಿಮೆಂಟ್ ಯಾವುದು, 10. 10 ಈಸ್ ಲೆಸ್ ದ್ಯಾನ್ 16, ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್ 13 ಮತ್ತೆ 20 ಒಂದೇ ಲೆವೆಲ್ ಅಲ್ಲಿ ಇದೆ ನೋಡಿ, ಯಾಕಂದ್ರೆ ಎರಡು ಕೂಡ 16 ಚೈಲ್ಡ್ಗಳು. ಸೊ 13 ಫಸ್ಟ್ ಬರುತ್ತೆ, ನೆಕ್ಸ್ಟ್ 20, ಯಾಕಂದ್ರೆ ಲೆಫ್ಟ್ ಟು ರೈಟ್. ಸೊ 13 is less than 16 and it is less than 13 is less than 16 and it is greater than 10. So 13 is side. Next 20 is greater than 16. ನೀವು ಯಾವತ್ತಿದ್ರೂ ಕೂಡ ಏನ್ ಮಾಡಬೇಕು ಅಂತಂದ್ರೆ, ಯಾವುದು ಕಂಪೇರ್ ಮಾಡಬೇಕು, ಯಾವತ್ತಿದ್ರೂ ಕೂಡ ನೀವು ಯಾವ ನೋಡನ್ನ ನೀವು ಸ್ಪ್ಲೇಯಿಂಗ್ ಆಪರೇಷನ್ ಅನ್ನು ಅಪ್ಲೈ ಮಾಡಿ ರೂಟ್ ನೋಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ಅದಕ್ಕೆ ಕಂಪೇರ್ ಮಾಡ್ಬೇಕು ಅಷ್ಟೇ. ಸೊ 16 ಗೆ ಕಂಪೇರ್ ಮಾಡಬೇಕು ಇವಾಗ ಈ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ 20 ಆಯ್ತು, ಇನ್ನು ಉಳಿದಿರುವಂತದ್ದು 18 ಮಾತ್ರ. ಸೊ 18 is greater than 16 but it is less than 20. ಸೊ 18 ಈ ಕಡೆ, ಸಿಂಪಲ್. ಸೊ ಇವಾಗ ಏನಾಯ್ತು, ಹೊಸದಾಗಿ ಇನ್ಸರ್ಟ್ ಮಾಡಿದಂತ 16 ಅನ್ನ ನಾನು ರೂಟ್ ನೋಡಕ್ ಕನ್ವರ್ಟ್ ಮಾಡಿದೆ. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಕೇವಲ ಒಂದೇ ಒಂದು ಎಲಿಮೆಂಟ್, ಯಾವುದು, 19. ಇದು ಸ್ಟೆಪ್ ನಂಬರ್ 6. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಇರುವಂತದ್ದನ್ನೇ ಕಾಪಿ ಮಾಡ್ಕೊಳ್ಳಿ. 16, 10, 20, 13 and 18. ಸೊ ಇವಾಗ 19 ಅನ್ನ ಅಪ್ಲೈ ಮಾಡ್ಬೇಕು ಅಥವಾ ಇನ್ಸರ್ಟ್ ಮಾಡಬೇಕು. 19 is greater than 16, it is less than 20 and it is greater than 19. ಯಾಕೆ ಇಲ್ಲಿ ಬರ್ದೆ ನೋಡಿ, 16 ಗಿನ್ನ ದೊಡ್ಡದು, ಸೊ ಬಲಗಡೆ ಹೋಗ್ಬೇಕು. ಸೊ ಬಲಗಡೆ ಹೋದ್ರೆ 20 ಇದೆ. ಸೊ 20 ಜೊತೆ 19 ನ ಕಂಪೇರ್ ಮಾಡಿದ್ರೆ 20 ಗಿನ್ನ 19 ಚಿಕ್ಕದು, ಸೊ ಎಡಗಡೆ ಬರಬೇಕು. ಇಲ್ಲಿ 18 ಇದೆ. ಸೊ 18 ಜೊತೆ 19 ಅನ್ನ ಕಂಪೇರ್ ಮಾಡಿದ್ರೆ 19 18 ಗಿನ್ನ ದೊಡ್ಡದು, ಸೊ ಬಲಗಡೆ ಬರುತ್ತೆ. ಸೊ ಇವಾಗ ಇದನ್ನ ನಾನು ಒಂದೊಂದೇ ಸ್ಟೆಪ್ ಮೇಲ್ಗಡೆ ತಗೊಂಡು ಹೋಗ್ತಾ ಹೋಗ್ತಾ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ರೂಟ್ ನೋಡಕ್ ಕನ್ವರ್ಟ್ ಮಾಡಬೇಕು. ಸೊ ಇವಾಗ ನಾನೇನ್ ಮಾಡ್ತೀನಿ, 18 ಜೊತೆ ರಿಪ್ಲೇಸ್ ಮಾಡ್ತೀನಿ. ಇನ್ನು ಉಳಿದಿರುವಂತದ್ದು ಎಲಿಮೆಂಟ್ ಮೇಲ್ಗಡೆ ಇರುವಂತದ್ದು ಮತ್ತೆ ಸಪರೇಟ್ ಬ್ರಾಂಚ್ ಅಲ್ಲಿ ಇರುವಂತದ್ದು ನೋಡಿ. 16, 10 ಮತ್ತೆ 13 ಏನಾಗಿದೆ, ಸಪರೇಟ್ ಬ್ರಾಂಚ್, ಈ ಬ್ರಾಂಚ್ ಅಲ್ಲೇ ಇಲ್ಲ ಅದು. ಸೊ ಸಪರೇಟ್ ಬ್ರಾಂಚ್ ಅಲ್ಲಿ ಇದ್ರೂ ಕೂಡ ಅದನ್ನ ಸೇಮ್ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ 18 ಜೊತೆ ರಿಪ್ಲೇಸ್ ಮಾಡ್ತಿರೋದು. ಸೊ 20 ಅದಕ್ಕಿಂತ ಮೇಲೆ ಇದೆ, ಸೊ ಅದನ್ನು ಕೂಡ ಸೇಮ್ ಬರ್ಕೊಳ್ಳಿ. ಈಗ 18 ಜೊತೆ 19 ಅನ್ನ ರಿಪ್ಲೇಸ್ ಮಾಡ್ತೀನಿ. ಸೊ ಇವಾಗ ಯಾರ ಜೊತೆ ರಿಪ್ಲೇಸ್ ಮಾಡಿದ್ದು, 18 ಜೊತೆ. ಸೊ 18 ನ 19 ಜೊತೆ ಕಂಪೇರ್ ಮಾಡಿದ್ರೆ 18 is less than 19, ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್ 19 ಇಲ್ಲಿದೆ, ಅದನ್ನ ಒಂದ್ ಲೆವೆಲ್ ಮೇಲೆ ತಗೊಂಡೋಗಿ ನಾನು ರೂಟ್ ನೋಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದ್ ಲೆವೆಲ್ ಮೇಲೆ ಹೋದ್ರೆ ಏನಾಯ್ತು, 20 ಜೊತೆ. ಸೊ 20 ಜೊತೆ ರಿಪ್ಲೇಸ್ ಮಾಡಬೇಕು ಅಂದ್ರೆ ಯಾವ ರೀತಿ, 16 ಹಾಗೆ ಉಳ್ಕೊಳ್ಳುತ್ತೆ, ಬೇರೆ ಬ್ರಾಂಚ್ ಅಲ್ಲಿ ಇರುವಂತದ್ದು ಕೂಡ ಹಾಗೆ ಉಳ್ಕೊಳ್ಳುತ್ತೆ. 19 ಅನ್ನ 20 ಜೊತೆ ರಿಪ್ಲೇಸ್. ಸೊ ಏನಾಯ್ತು, 19 ಇಲ್ಲಿಗೆ ಬಂತು. ಯಾರ ಜೊತೆ ರಿಪ್ಲೇಸ್ ಮಾಡಿದ್ದು, 20 ಜೊತೆ. ಆಮೇಲೆ ಇನ್ನು ಉಳಿದಿರುವಂತ ಎಲಿಮೆಂಟ್ ಯಾವುದು, 18. ಇನ್ನು ನಾನು ಅಲ್ಲಿ ಬರ್ದಿಲ್ಲ. ಸೊ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಫಸ್ಟ್ ಬರುವಂತದ್ದು 20 ಅಲ್ವಾ. ಸೊ 20 ನ 19 ಜೊತೆ ಕಂಪೇರ್ ಮಾಡಿದ್ರೆ ಏನಾಯ್ತು, ಬಲಗಡೆ. ನಾನು ಹೇಳಿದ್ದೀನಿ, ಕಂಪ್ಯಾರಿಸನ್ ಯಾವತ್ತಿದ್ರೂ ಕೂಡ ನೀವು ಯಾವ ನೋಡನ್ನ ರೂಟ್ ನೋಡಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರ ಅದರ ಜೊತೆ ಮಾತ್ರ ಮಾಡಬೇಕು. ನೆಕ್ಸ್ಟ್ 18. ಸೊ 18 is less than 19, ಸೊ ಲೆಫ್ಟ್ ಸೈಡ್. ಈಗ 19 ಇಲ್ಲಿದೆ, ಅದನ್ನ ಒಂದ್ ಸ್ಟೆಪ್ ಮೇಲೆ ತಗೊಂಡೋಗಿ ನಾನು ರೂಟ್ ನೋಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ 19 ಏನಾಯ್ತು, ಇವಾಗ ರೂಟ್ ನೋಟ್ ಆಯ್ತು. ಇವಾಗ ಆ ಎಲಿಮೆಂಟ್ ಅನ್ನ ನಾನು ರೂಟ್ ನೋಟ್ ಮಾಡಾದ್ಮೇಲೆ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾನು ಅದ್ರ ಜೊತೆ ಕಂಪೇರ್ ಮಾಡಬೇಕು. ಸೊ ಯಾವ ರೀತಿ, ಮೇಲ್ಗಡೆಯಿಂದ ಕೆಳಗಡೆ, ಎಡಗಡೆಯಿಂದ ಬಲಗಡೆ. ಸೊ ಫಸ್ಟ್ ಇರುವಂತ ಎಲಿಮೆಂಟ್ ಯಾವುದು, 16. 16 is less than 19, ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್
ಇಲ್ಲಿ 10 ಇದೆ, 19 ಇದ್ದಂಥ ಲೆವೆಲಲ್ಲೇ 10 ಇದೆ. ಸೊ 19 ಆಲ್ರೆಡಿ ಬಂದಾಗಿದೆ, 10 ಮಾತ್ರ ಉಳ್ಕೊಂಡಿದೆ. ಸೊ 10 ಬರಿಬೇಕು ಇವಾಗ. ಸೊ 10 ಏನಾಗುತ್ತೆ, 10 ಈಸ್ ಲೆಸ್ ದ್ಯಾನ್ 19 ಲೆಸ್ ದ್ಯಾನ್ 16. ಸೊ 10 ಏನಾಯಿತು, ಲೆಫ್ಟಿಗೆ ಬಂತು. ನೆಕ್ಸ್ಟ್ ಇವಾಗ 16 ಆಯಿತು, 19 ಆಯಿತು, 10 ಆಯಿತು. ನೆಕ್ಸ್ಟ್ ಲೆವೆಲ್ಗೆ ನೀವು ಬಂದರೆ ನೋಡಿ, ಇವೆಲ್ಲ ಒಂದೇ ಲೆವೆಲಲ್ಲಿ ಇರೋದು. 16ಗೆ 10 ಮತ್ತು 19 ಚೈಲ್ಡ್ಗಳು ನೋಡಿ, 13 18 20 ಎಲ್ಲ ಎಲ್ಲಿದೆ, ಇದು ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 2 ಅಲ್ಲಿ ಇದೆ. ಸೊ ಎಲ್ಲವೂ ಲೆವೆಲ್ 2 ಅಲ್ಲಿ, ಲೆವೆಲ್ 2 ಅಂದರೆ ಸೇಮ್ ಲೆವೆಲಲ್ಲಿ ಇದ್ದಾಗ ಯಾವುದನ್ನು ತಗೋಬೇಕು, ಲೆಫ್ಟಲ್ಲಿ ಯಾವುದು ಬರುತ್ತೆ ಫಸ್ಟು ಅದನ್ನು, ಲೆಫ್ಟ್ ಟು ರೈಟ್. ಸೊ ಫಸ್ಟ್ ಇರುವಂಥದ್ದು 13 ಈಸ್ ಲೆಸ್ ದ್ಯಾನ್ 19, 13 ಈಸ್ ಲೆಸ್ ದ್ಯಾನ್ 16, ಬಟ್ 13 ಈಸ್ ಗ್ರೇಟರ್ ದ್ಯಾನ್ 10. ಸೊ ಬಲಗಡೆ. ನೆಕ್ಸ್ಟ್ 18 ಈಸ್ ಲೆಸ್ ದ್ಯಾನ್ 19, ಬಟ್ ಇಟ್ ಈಸ್ ಗ್ರೇಟರ್ ದ್ಯಾನ್ 16. ಸೊ ಈ ರೀತಿ 18. ನೆಕ್ಸ್ಟ್ ಇನ್ನು ಉಳಿದಿರುವಂಥ ಎಲಿಮೆಂಟ್ ಯಾವುದು, 20 ಮಾತ್ರ. ಸೊ 20 ಈಸ್ ಗ್ರೇಟರ್ ದ್ಯಾನ್ 19. ಸೊ ಫಸ್ಟ್ ಏನು ಮಾಡಬೇಕು, ನೀವು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಾದ್ಮೇಲೆ ನೀವು ಸ್ಪ್ಲೇಯಿಂಗ್ ಆಪರೇಷನ್ ಮಾಡ್ಬೇಕಾದ್ರೆ ಯಾರ ಜೊತೆ ಕಂಪೇರ್ ಮಾಡಬೇಕು, ಯಾರನ್ನ ನೀವು ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಾ, ಹೊಸದಾಗಿ ಇನ್ಸರ್ಟ್ ಮಾಡಿದ್ದಂತ ನೋಡ್, ಅದ್ರ ಜೊತೆ ಮಾತ್ರ ಕಂಪೇರ್ ಮಾಡಬೇಕು. ಯಾವ ರೀತಿ, ಮೇಲ್ಗಡೆಯಿಂದ ಕೆಳಗಡೆ, ಎಡಗಡೆಯಿಂದ ಬಲಗಡೆ, ಆ ರೀತಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ನೋಡಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದು ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೋಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.